ನಮಸ್ಕಾರ ಸ್ನೇಹಿತರೆ. ಶ್ರೀ ಗುರುಭ್ಯೋ ನಮಃ. 2025ರಲ್ಲಿ ಶನಿಯಿಂದ ಇವರಿಗೆ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳ ತೊಂದರೆ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಈ 3 ರಾಶಿಗಳು. ಶನಿ ಗ್ರಹವು 2.5 ವರ್ಷಗಳ ನಂತರ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ. 2025ರಲ್ಲಿ ಶನಿಯು ಮೀನ ರಾಶಿಯನ್ನು ಪ್ರವೇಶಿಸಲಿದೆ. ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಕಷ್ಟದ ಸಮಯ ಶುರುವಾಗಲಿದೆ. ಆ ರಾಶಿಗಳ ಬಗ್ಗೆ ನಾವು ಇಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 9 ಗ್ರಹಗಳಲ್ಲಿ ಬಹಳ ನಿಧಾನವಾಗಿ ಚಲಿಸುವ ಗ್ರಹವೆಂದರೆ ಶನಿಯಾಗಿದೆ. ಹಾಗೆಯೇ ಯಾವಾಗ ಶನಿಯು ತನ್ನ ರಾಶಿಯನ್ನು ಬದಲಾಯಿಸುತ್ತದೆಯೋ ಅದರ ಪ್ರಭಾವವನ್ನು ಎಲ್ಲ 12 ರಾಶಿಗಳ ಮೇಲೆ ನೋಡಬಹುದಾಗಿದೆ. ಪ್ರಸ್ತುತ ಶನಿ ತನ್ನದೇ ರಾಶಿಯಾದ ಕುಂಭ ರಾಶಿಯಲ್ಲಿ ಚಲಿಸುತ್ತಿದೆ. 2025ರ ಮಾರ್ಚ್ ತಿಂಗಳಿನಲ್ಲಿ ಶನಿಯು ಮೀನ ರಾಶಿಯನ್ನು ಪ್ರವೇಶಿಸಲಿದೆ ಮತ್ತು 2027ರವರೆಗೆ ಇದೇ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದೆ. ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ 3 ರಾಶಿಗೆ ಸೇರಿದ ಜನರಿಗೆ ಶನಿ ಸಾಡೆಸಾತಿಯ ಶುರುವಾಗಲಿದೆ. ಇದರಿಂದಾಗಿ 2025ರಲ್ಲಿ ಯಾವ 3 ರಾಶಿಯವರಿಗೆ ಶನಿಯಿಂದ ಬಹಳಷ್ಟು ಕಷ್ಟ ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಲಿದೆ. ನಿಮ್ಮ ರಾಶಿಗೂ ಇದೆಯೇ ಶನಿಕಾಟ ಎಂದು ತಿಳಿಯಲು ಈ ವಿಡಿಯೋವನ್ನು ನೀವು ತಪ್ಪದೇ ಸಂಪೂರ್ಣವಾಗಿ ನೋಡಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಶನಿಯು ಮೀನರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಮೇಷರಾಶಿಗೆ ಸೇರಿದ ಜನರಿಗೆ ಶನಿಯು ಸಾಡೆಸಾತಿಯ ಶುರುವಾಗಲಿದೆ. ಹಾಗಾಗಿ ಮೇಷರಾಶಿಗೆ ಸೇರಿದ ಜನರು ಸಾಡೆಸಾತಿಯಾದ ಮೊದಲನೆಯ ಚರಣದಲ್ಲಿ ಚಲಿಸುವರು. ಇದರಿಂದಾಗಿ ನೀವು ಸಾಕಷ್ಟು ತೊಂದರೆ ಅಥವಾ ಕಷ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಆದಾಯವು ಈ ಅವಧಿಯಲ್ಲಿ ಬಹಳಷ್ಟು ಕಡಿಮೆಯಾಗುವುದು. ಈ ಸಮಯದಲ್ಲಿ ನೀವು ಕೆಲಸವನ್ನು ಬಹಳ ಸಹ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗುವುದು. ನಿಮ್ಮ ಹಣವು ಈ ಸಮಯದಲ್ಲಿ ನಷ್ಟವಾಗುವುದು. ಹಾಗಾಗಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ. 2025ರ ಮಾರ್ಚ್ನಲ್ಲಿ ಶನಿಯು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ. ಮೇಷರಾಶಿಯ ಮೇಲೆ ಸಾಡೆಸಾತಿಯ ಪರಿಣಾಮವೆಂದರೆ ಈ ರಾಶಿಯವರ ಆರ್ಥಿಕ ಸ್ಥಿತಿ ಹದಗೆಡಲು ಪ್ರಾರಂಭಿಸುತ್ತದೆ. ಮೇಷರಾಶಿಯವರ ಆದಾಯ ಹೆಚ್ಚಾಗುವುದಿಲ್ಲ, ಆದರೆ ಖರ್ಚುಗಳು ಹೆಚ್ಚಾಗುತ್ತವೆ. ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಹದಗೆಡುತ್ತದೆ. ಇದಲ್ಲದೆ ದೈಹಿಕ ಸಮಸ್ಯೆಗಳು ಸಹ ಹೆಚ್ಚಾಗುತ್ತದೆ. ಈ ಅವಧಿಯಲ್ಲಿ ಮೊಳೆ ಸಂಬಂಧಿತ ಕಾಯಿಲೆ ನಿಮ್ಮನ್ನು ಕಾಡಬಹುದು. ಈ ಸಮಯದಲ್ಲಿ ಗಂಭೀರ ಗಾಯ ಸಂಭವಿಸಬಹುದು. ಸಂಗಾತಿಯೊಂದಿಗಿನ ಸಹ ನೀವು ಉತ್ತಮ ಸಮಯ ಹೊಂದುವುದಿಲ್ಲ. ಇದು ಕುಟುಂಬ ಜೀವನದಲ್ಲಿ ಒತ್ತಡವನ್ನು ಹೆಚ್ಚಿಸುವ ಸಾಧ್ಯತೆಗಳಿರುತ್ತದೆ. ಅದೇ ರೀತಿಯಾಗಿ ಇದರ ಪರಿಹಾರವನ್ನು ವಿಡಿಯೋ ಕೊನೆಯಲ್ಲಿ ನೀವು ತಿಳಿದುಕೊಳ್ಳಬೇಕು. ಈಗ ಕುಂಭರಾಶಿ. ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಶನಿಯು ಸಾಡೆಸಾತಿಯಾದ ಅಂತಿಮ ಚರಣವಾಗಿರುವುದು. ಹಾಗಾಗಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬೇರೆ ಬೇರೆ ಜನರೊಂದಿಗೆ ವಿವಾದವಾಗುವ ಸಾಧ್ಯತೆ ಇದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗಬಹುದು. ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಬಹುದು. 2025ರ ಮಾರ್ಚ್ 29ರಿಂದ ಕುಂಭರಾಶಿಯ ಸಾಡೆಸಾತಿಯಾದ ಕೊನೆಯ ಹಂತವು ಆರಂಭವಾಗುತ್ತದೆ. ಮೀನರಾಶಿಯ ಸಾಡೆಸಾತಿಯಾದ 2ನೇ ಹಂತವು ಚಲಿಸುತ್ತದೆ ಮತ್ತು ಮೇಷರಾಶಿಯಲ್ಲಿ ಶನಿಯು ಮೊದಲ ಹಂತವು ಚಲಿಸುತ್ತದೆ. ಶನಿ 2023ರ ಜನವರಿ 17ರಂದು ಕುಂಭರಾಶಿಯನ್ನು ಪ್ರವೇಶಿಸಿದನು. ಹಾಗಾಗಿ ಅವಧಿಯಲ್ಲಿ ಕುಂಭರಾಶಿಯ ಜನರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ವಿಶೇಷವಾಗಿ ಉದ್ಯೋಗದಲ್ಲಿ ನೀವು ವರ್ಗಾವಣೆಯನ್ನು ಹೊಂದಬಹುದು. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುವುದಿಲ್ಲ. ಉದ್ಯೋಗಿಗಳು ತಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದಿಲ್ಲ. ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವ ಕುಂಭರಾಶಿಗೆ ಸೇರಿದ ಜನರು ಸಹ ತೊಂದರೆಗಳನ್ನು ಎದುರಿಸಬಹುದು. ಪ್ರೀತಿಯ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿರುತ್ತದೆ. ಇದರಿಂದ ಈ ಕುಂಭರಾಶಿಯವರು ಸ್ವಲ್ಪ ಎಚ್ಚರದಿಂದ ಇರುವುದು ಒಳಿತು. ಅದೇ ರೀತಿಯಾಗಿ ಮೀನರಾಶಿ.
ಮೀನರಾಶಿಗೆ ಸೇರಿದ ಜನರಿಗೆ ಶನಿ ಸಾಡೆ ಸಾತಿಯಾದ 2ನೇ ಚರಣ ಶುರುವಾಗಲಿದೆ. ಶನಿ ಸಾಡೆ ಸಾತಿಯಾದ 2ನೇ ಚರಣವು ಬಹಳ ಕಷ್ಟದಿಂದ ಕೂಡಿರುವುದು. ಹಾಗಾಗಿ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಹೆಚ್ಚಿನ ನಷ್ಟವನ್ನು ಎದುರಿಸುವರು. ಈ ಅವಧಿಯಲ್ಲಿ ನಿಮಗೆ ಹೆಚ್ಚಿನ ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ. ಮೀನರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪ್ರಗತಿಯನ್ನು ಹೊಂದುವುದರಲ್ಲಿ ಬಹಳಷ್ಟು ಅಡೆತಡೆಗಳನ್ನು ಎದುರಿಸಬಹುದು. ಶನಿಯು 2028 ರವರೆಗೆ ಮೀನರಾಶಿಯಲ್ಲಿ ಇರುತ್ತಾನೆ. ಈ ಕಾರಣದಿಂದಾಗಿ ಮೀನರಾಶಿಯ ಜನರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮೊದಲ ಹಂತದಲ್ಲಿ ಮೀನರಾಶಿಯ ಜನರು ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಇದರ ನಂತರ ಮೀನರಾಶಿಯವರ ಆರೋಗ್ಯವು ಹದಗೆಡುವ ಸಾಧ್ಯತೆ ಇರುತ್ತದೆ. ಇದರಿಂದಾಗಿ ಮೀನರಾಶಿಯ ಜನರ ಮನಸ್ಸಿನಲ್ಲಿ ನಕಾರಾತ್ಮಕತೆ ಹೆಚ್ಚಾಗಬಹುದು. ಇದು ಇವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು, ಹಣದ ನಷ್ಟ ಉಂಟಾಗಬಹುದು, ವ್ಯವಹಾರದಲ್ಲಿ ನಷ್ಟ ಉಂಟಾಗಬಹುದು. ಇದಲ್ಲದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಮೀನರಾಶಿಯ ಜನರು ಅನೇಕ ಪ್ರಯತ್ನಗಳ ನಂತರವೂ ಶುಭ ಸುದ್ದಿ ಲಭಿಸುತ್ತದೆ. ಗಾಯ, ಬೆನ್ನು ನೋವು ಅಥವಾ ಮೊಣಕಾಲು ನೋವಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ನಿಮ್ಮನ್ನು ಕಾಡಬಹುದಾಗಬಹುದು. 2025ರ ಹೊಸ ವರ್ಷದ ಅವಧಿಯಲ್ಲಿ ಶನಿ ಗ್ರಹವು ನಿಮ್ಮ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಈ 3 ರಾಶಿಗಳಾದ ಮೇಷ, ಕುಂಭ ಮತ್ತು ಮೀನ ರಾಶಿಗೆ ಸೇರಿದ ಜನರು ಕಷ್ಟದ ಸುಳಿಯಲ್ಲಿ ಸಿಲುಕಲು ಸಾಧ್ಯತೆಗಳಿರುತ್ತದೆ. ನಿಮ್ಮ ರಾಶಿಯು ಇವುಗಳಲ್ಲಿ ಒಂದಾಗಿದ್ದರೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಕಾಳಜಿ ವಹಿಸದಿದ್ದರೆ ನಿಮ್ಮ ಕಷ್ಟ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆಯನ್ನಿಟ್ಟರೆ ಎಲ್ಲವೂ ಒಳಿತಾಗುವುದು. ಅದೇ ರೀತಿಯಾಗಿ ಈ ರಾಶಿಯವರಿಗೆ ಪರಿಹಾರವೇನೆಂದರೆ ಆಂಜನೇಯನ ಪೂಜೆ ಮಾಡುವುದು ಮತ್ತು ಮಹಾಮೃತ್ಯುಂಜಯನ ಪೂಜೆ, ಅಷ್ಟೋತ್ತರ ಧ್ಯಾನಗಳನ್ನು ಮಾಡುವುದರಿಂದ ಇದರ ಪರಿಹಾರವಾಗುತ್ತದೆ. ಅದೇ ರೀತಿಯಾಗಿ ತಿಲಹೋಮ ಮಾಡುವುದರಿಂದಲೂ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆಯಾಗುತ್ತದೆ.